ನಮಸ್ಕಾರ ವೀಕ್ಷಕರೇ, ಎಸ್ಸಿಎನ್ ಟಿವಿ ನ್ಯೂಸ್ಗೆ ಸ್ವಾಗತ. ತಾಳಿಕೋಟಿ ಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಈ ಬಾರಿ ಅದ್ಧೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ಜರುಗಿತು. ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ರಕ್ಷಣಾ ಸಮಿತಿಯ ವತಿಯಿಂದ ಟಿಪ್ಪು ವೃತ್ತದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಸಮಿತಿಯ ಅಧ್ಯಕ್ಷ ಉಮರಾ ಫಾರೂಕ ಮನಗೂಳಿ ಅವರು ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಧಾರ್ಮಿಕ ಮುಖಂಡರಾದ ಸೈಯದ್ ಶಕೀಲಾ ಅಹಮದ್ ಖಾಜಿ, ಮುಖಂಡರಾದ ಅಬ್ದುಲ್ ರಜಾಕ್ ಮನಗೂಳಿ, ರೋಷನ್ ಡೋನಿ, ಪ್ರಭುಗೌಡ ಮದರಕಲ್, ಪರಶುರಾಮ ತಂಗಡಗಿ, ಸಾಯಿಲ್ ಮುರಾಳ್ ಮಾತನಾಡಿ, ಟಿಪ್ಪು ಸುಲ್ತಾನ್ ಕನ್ನಡ ನಾಡಿನ ವೀರಪುತ್ರ, ಅಪ್ರತಿಮ ದೇಶಭಕ್ತರು, ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದ ಮಹಾನಾಯಕರು. ದೇಶ ಮತ್ತು ರಾಜ್ಯಕ್ಕೆ ಅವರ ಕೊಡುಗೆಗಳು ಅಪಾರ ಎಂದು ಹೇಳಿದರು. ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದಲ್ಲಿ ರಕ್ತ ನೀಡಿದ ದಾನಿಗಳಿಗೆ ಸಮಿತಿಯ ವತಿಯಿಂದ ಪ್ರಮಾಣಪತ್ರ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದ ಪ್ರಮುಖ ವ್ಯಕ್ತಿಗಳೆಂದರೆ ಸಮಿತಿಯ ಉಪಾಧ್ಯಕ್ಷ ರಿಯಾಜ್ ಡೋಣಿ, ಸಮಿತಿಯ ಕಾರ್ಯದರ್ಶಿ ಅಲ್ಲಾಭಕ್ಷ್ ಚಳ್ಳಿಗಿಡದ, ಪಟ್ಟಣದ ಗಣ್ಯರು ಸಿದ್ದನಗೌಡ ಪಾಟೀಲ್ ನಾವದಗಿ, ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ, ಸಿಕಂದರ್ ಸಾಬ್ ವಟಾರ, ಎಂಕೆ ಚೋರಗಸ್ತಿ, ಹಸನ್ ಕುರ್ಕಿ, ಮುಸ್ತಫಾ ಚೌಧರಿ, ಖಾಜಾ ಹುಸೇನ ಕಟ್ಟಿ, ಶಫೀಕ್ ಇನಾಮ್ದಾರ್, ನಬಿ ಚೋರಗಸ್ತಿ. ಟಿಪ್ಪು ಸುಲ್ತಾನ್ ರಕ್ಷಣಾ ಸಮಿತಿಯ ಸದಸ್ಯರು ಸದ್ದಾಂ ಹೊನ್ನಳ್ಳಿ, ಮೆಹಬೂಬಾ ಲಾಹೋರಿ, ಅಬ್ದುಲ್ ರೆಹಮಾನ್ ವಠಾರ, ಸದ್ದಾಂ ಬೇಪಾರಿ, ರಾಜು ಚಿತ್ತರಗಿ, ಫಯಾಜ್ ಉತ್ತನಾಳ್, ಅಯಾನ್ ಮಕಾಂದಾರ್, ಇಂತಿಯಾಜ್ ಉಸ್ತಾದ್. ಹಜರತ್ ಟಿಪ್ಪು ಸುಲ್ತಾನ್ ಅಭಿಮಾನಿಗಳು ಮತ್ತು ಅನೇಕ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಅಬ್ದುಲ್ ಗಣಿ ಮಕಾಂದಾರ್, ಎಸ್ಸಿಎನ್ ಟಿವಿ ನ್ಯೂಸ್, ತಾಳಿಕೋಟಿ ನೇರ ಮಾತು. ನಿಖರ ಸುದ್ದಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ. ಧನ್ಯವಾದಗಳು. एक भारत का रखवाला, एक इल्म वाला, एक अच्छा पढ़ा लिखा बने बोल को क्या है, उनको टीपू सुल्तान को तरबियत दिए. और टीपू सुल्तान के पास इल्म इतनी थी, वो हर जबान भी, केरला के मद्रास केरला की जबान, उर्दू, फारसी, अंग्रेजी और कन्नड़ा, हर चीज क्या है उनमें एक शौक क्या है, पूरी जबान में उन्होंने क्या है अपने साथ समुदाय भवन बनाएंगे. उस समुदाय का बाग टीपू सुल्तान रहमतुल्लाह रखेंगे. एक हॉस्पिटल बनाएंगे, हॉस्पिटल का नाम शहीद टीपू सुल्तान रहमतुल्लाह रखेंगे. जो भी हम बनाएंगे उस टीपू सुल्तान शहीद रहमतुल्लाह का नाम हम रखेंगे. अब हमने पहला काम, हमारे साथी लीडर में हैं, हम तमाम मिलकर आपको ये आश्वासन देते हैं कि आप तमाम मिलकर इस टीपू सुल्तान के समुदाय के भवन के अंदर हम कोशिश करेंगे. इंशाअल्लाह आइंदा साल तक टीपू सुल्तान का भवन बनेगा. उस भवन के अंदर खून की ब्लड डोनेशन और एजुकेशन को वगैरह काम करेंगे. इंशाअल्लाह आप साथ हैं, आप घबराने की जरूरत नहीं. मेरी बात को समझने की कोशिश करें. आखिर में एक शेर बताता हूँ, आप उसको खुद समझ के क्या है उस पर अमल करें. बर्बाद गुलिस्तान के लिए एक उल्लू काफी है. बर्बाद गुलिस्तान के लिए एक उल्लू काफी है. हर शाख में एक उल्लू हो तो गुलिस्तान का हाल क्या होगा. ವಾಕುರು ದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಏನು ಒಂದು ಜಯಂತಿಯನ್ನ ಆಚರಣೆ ಮಾಡಕತ್ತಿದ್ದೀವಿ ನಾವು. ಟಿಪ್ಪು ಅವರ ಶೌರ್ಯ ಧೈರ್ಯಗಳನ್ನ ಮೆಚ್ಚುವಂಥದ್ದು. ಅವರು ನಮ್ಮ ದೇಶಕ್ಕಾಗಿ, ನಮ್ಮ ಸಮಾಜಕ್ಕಾಗಿ, ಇಡೀ ಕರುನಾಡಿಗಾಗಿ ತಮ್ಮ ಜೀವವನ್ನು ತ್ಯಾಗ ಮಾಡಿದಂಥ ಮಹಾಮಹಿಮವರು. ಅವರ ಆದರ್ಶಗಳನ್ನ ನಾವು ಯುವಕರೆಲ್ಲ ಅಳವಡಿಸಿಕೊಳ್ಬೇಕು. ಬರೀ ನಾವು ಜಯಂತಿ ಮಾಡಿ ಇವತ್ತೊಂದು ದಿವಸ ಇಲ್ಲಿ ಗುಲಾಲ್ ಹಾಕೊಂಡು ಹೂ ಹಾಕಿ ಹೋದ್ರಿಂದ ಅದರಿಂದ ಏನು ಪರಿಣಾಮಗಳು ಬೀರಲ್ಲ. ಅವರ ತತ್ವಗಳೇನದೋ ಏನಾಗಿ ನಮ್ಮ ಅಬ್ದುಲ್ ರಜಾಕ್ ಅವರು ಹೇಳಿದ್ರು, ಅದ್ರ ಬಗ್ಗೆ ಅವ್ರು ಏನ್ ಮಾಡ್ಯಾರ, ಅವ್ರು ಯಾಗ ದೇಶಕ್ಕಾಗಿ ತ್ಯಾಗ ಮಾಡ್ಯಾರ, ತಮ್ಮ 45 ವರ್ಷಕ್ಕೆ ಅವ್ರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರು. ಅಂತ ಒಂದು ಅವ್ರ ಏನು ಇತಿಹಾಸ ಹೋದಲ್ಲ ಅದನ್ನು ಓದಿಕೊಂಡು ಅದರಲ್ಲಿ ನಾವು ಒಂದು ಪೈಸಾ ಪೂರ ಅಂತೂ ಯಾರಿಗೆ ಮಾಡಕ್ಕಾಗಲ್ಲ. ಎಲ್ಲ ಹಿಂದಿನ ಶರಣರು ಮಹಾಶರಣರು ಏನ್ ಮಾಡ್ಯಾರ, ಆ ಎಲ್ಲ ಈ ತ್ಯಾಗಗಳನ್ನು ಎಲ್ಲರಿಂದ ಆಗಂಗಿಲ್ಲ. ಅದು ಇತಿಹಾಸ, ಅದಕ್ಕೆ ಇತಿಹಾಸ ಅಂತಾರೆ. ಇತಿಹಾಸದೊಳಗೆ ಏನು ಮಾಡ್ಯಾರಲ್ಲ ಅದರಲ್ಲಿ ನಾವು 1 ಪೈಸಾ 2 ಪೈಸಾ ನಾವು ಅವನ್ನ ಅಳವಡಿಸಿಕೊಂಡಿವಿ ಅಂದ್ರೆ ನಮ್ಮ ಪೀಳಿಗೆ ಏನದಲ್ಲ, ಒಂದು ದೇಶಕ್ಕಾಗಿ ನಾವು ದುಡಿಯೋಬೇಕಂತ, ಕೆಲಸ ಮಾಡ್ಬೇಕಂತದ್ದು, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಬೇಕಂತದ್ದು, ಇಂಥದೆಲ್ಲ ನಾವು ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಮಕ್ಕಳಲ್ಲಿ, ನಮ್ಮ ಊರಲ್ಲಿ, ನಮ್ಮ ರಾಜ್ಯ ಅಲ್ಲಿ, ನಮ್ಮ ದೇಶ ಅಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಆಗ್ತದಂತ ನನ್ನ ಅಭಿಪ್ರಾಯಗಳನ್ನು ತಿಳಿಸಿ
ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಪ್ರತಿಮ ಹೋರಾಟಗಾರ ಹಜರತ್ ಟಿಪ್ಪು ಸುಲ್ತಾನ್ ಈ ಕಡೆ ಬರ್ರಿ, ಸ್ವಲ್ಪ ಜಿಲ್ಲೆಗಳು ಇಲ್ಲಿ ಬಂದು ಒಂದು ಭಾವಚಿತ್ರದ ಮುಂದೆ ತಾವೆಲ್ಲರೂ ನಿಂತ್ಕೋಬೇಕು.